ಕೆಲ ವರ್ಷಗಳ ಹಿಂದೆ ನಿತ್ಯಾನಂದ ಅಂದ್ರೆ ಬಿಡದಿಯ ನಿತ್ಯಾನಂದ ಒಂದು ಹೇಳಿಕೆಯನ್ನ ಕೊಟ್ಟಿದ್ದ. ನಾನು ನನ್ನ ಆಶ್ರಮದಲ್ಲಿ, ಬಿಡದಿಯ ಆಶ್ರಮದಲ್ಲಿ ಸೂರ್ಯ ಹುಟ್ಟೋಕು ಮುನ್ನವೇ ಒಂದು ಧ್ವಜಾರೋಹಣವನ್ನ ಮಾಡ್ತೇನೆ ಆಶ್ರಮದಲ್ಲಿ. ಒಂದು ದಿನ ಏನಾಯ್ತು ಅಂದ್ರೆ ನನ್ನ ಆಶ್ರಮದಲ್ಲಿ ಧ್ವಜಾರೋಹಣ ಮಾಡೋಕೆ ನನಗೆ 40 ನಿಮಿಷಗಳ ಕಾಲ ಲೇಟ್ ಆಯ್ತು, ತಡ ಆಯ್ತು. ಸೊ ಹೀಗಾಗಿ ನಾನೇನ್ ಮಾಡಿದೆ ಅಂದ್ರೆ ಸೂರ್ಯ ಉದಯವಾಗೋದನ್ನೇ ನಾನು ತಡೆದು ಬಿಟ್ಟಿದ್ದೆ. ಸೂರ್ಯನನ್ನ ನಾನು 40 ನಿಮಿಷಗಳ ಕಾಲ ತಡೆದು ನಿಲ್ಲಿಸಿದ್ದೆ ಎನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದ. I got little late for the Dwajarohanam. It is supposed to be 6:40 to 7. I told the sun, don't come out till I finish the Dwajarohanam. And today 40 minutes sunrise late. See the Biddi sunrise time today. See, there is a Google thing, there is a website where the sunrise time is supposed to be time and actual time is recorded. Today will be 40 minutes late. ನಿತ್ಯಾನಂದನ ಈ ಹೇಳಿಕೆಗೂ ಹಾಗೆ ಕರ್ನಾಟಕದ ದೊಡ್ಡ ದೊಡ್ಡ ರಾಜಕಾರಣಿಗಳು ಕೊಡುವಂತಹ ಹೇಳಿಕೆಗಳಿಗೂ ಕೂಡ ಒಂದು ಸ್ವಾಮ್ಯತೆ ಇದೆ. ಸೊ ವಿಚಾರಕ್ಕೆ ಬರೋದಾದ್ರೆ, ಕಳೆದ ವರ್ಷ 2023 ಮೇ 20ನೇ ತಾರೀಕು ಸಿಎಂ ಸಿದ್ದರಾಮಯ್ಯನವರು 2ನೇ ಬಾರಿಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಕಾಕತಾಳೀಯ ಎಂಬಂತೆ ಸಿದ್ದರಾಮಯ್ಯನವರು ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ರಾಜ್ಯದಲ್ಲಿ ಮುಂಗಾರು ಕೈಕೊಟ್ಟು ರಾಜ್ಯ ಏನಿದೆ, ಇಡೀ ರಾಜ್ಯ ಭೀಕರ ಬರಗಾಲಕ್ಕೆ ತುತ್ತಾಯಿತು. ನೈಸರ್ಗಿಕ ವಿಪತ್ತು ನಿರ್ವಹಣಾ ಕೇಂದ್ರದ ಮಾಹಿತಿಯ ಪ್ರಕಾರ ಕಳೆದ ವರ್ಷ ಜೂನ್ 1ರಿಂದ ಅಕ್ಟೋಬರ್ 31ನೇ ತಾರೀಕಿನವರೆಗೆ 30% ಮಳೆಯ ಭಾರಿ ಕೊರತೆ ರಾಜ್ಯವನ್ನ ಕಾಡಿತ್ತು. ಇನ್ನು ರಾಜ್ಯದಲ್ಲಿ ಈ ಅವಧಿಯಲ್ಲಿ ಆಗ್ತಾ ಇದ್ದಂತಹ ವಾಡಿಕೆಯ ಮಳೆ 982 ಮಿಲಿಮೀಟರ್ನಷ್ಟು. ಆದ್ರೆ ಮಳೆಯಾಗಿದ್ದು ಕಳೆದ ವರ್ಷ 688 ಮಿಲಿಮೀಟರ್ ಅಷ್ಟೇ. ಇನ್ನು ದಕ್ಷಿಣ ಒಳನಾಡಿನಲ್ಲಿ 37%, ಉತ್ತರ ಒಳನಾಡಿನಲ್ಲಿ 32%, ಮಲೆನಾಡಿನಲ್ಲಿ 39% ಮತ್ತು ಕರಾವಳಿಯಲ್ಲಿ 19% ಮಳೆಯ ಕೊರತೆಯಿಂದ ರಾಜ್ಯದಲ್ಲಿ ಹಾಹಾಕಾರ ಉಂಟಾಗಿತ್ತು. ಇನ್ನು ರಾಜ್ಯದ ಈ 31 ಜಿಲ್ಲೆಗಳ ಪೈಕಿ 28 ಜಿಲ್ಲೆಗಳು ಭೀಕರ ಬರಕ್ಕೆ ತುತ್ತಾಗಿದ್ವು. ಇನ್ನು ಸರ್ಕಾರ ಕೂಡ 223 ತಾಲೂಕುಗಳನ್ನ ಭೀಕರವಾಗಿ ಬರಗಾಲಕ್ಕೆ ಪೀಡಿತವಾದಂತಹ ತಾಲೂಕು ಅನ್ನುವಂತಹ ಘೋಷಣೆಯನ್ನು ಕೂಡ ಮಾಡಿತ್ತು. ಇನ್ನು ಈ ಭೀಕರವಾದ ಬರಗಾಲ ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕೆ ಕೇಂದ್ರ ಸರ್ಕಾರದ ಮೊರೆ ಹೋದ್ರೂ ಕೂಡ ಅಲ್ಲಿ ಏನು ಪ್ರಯೋಜನವಾಗಲಿಲ್ಲ. ಇನ್ನು ಕರ್ನಾಟಕಕ್ಕೆ ಸಾಕಷ್ಟು ಬಾರಿ ಅಂದ್ರೆ ಲೋಕಸಭೆ ಚುನಾವಣೆಯನ್ನು ಹತ್ತಿರವಾಗ್ತಾ ಇತ್ತು. ಆ ಚುನಾವಣೆಯ ಸಲುವಾಗಿ ಸಾಕಷ್ಟು ಬಾರಿ ಕರ್ನಾಟಕಕ್ಕೆ ಬಂದು ಹೋಗಿದ್ದಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೂ ಕೂಡ ರಾಜ್ಯದಲ್ಲಿ ಆವರಿಸಿದಂತಹ ಈ ಬರಗಾಲದ ಪರಿಸ್ಥಿತಿ ಅವರ ಕಣ್ಣಿಗೆ ಕಾಣಿಸಲಿಲ್ಲ. ಮುಂಗಾರು ಆರಂಭಕ್ಕೂ 10 ದಿನ ಮುಂಚೆ ಅಂದ್ರೆ ಮೇ 20ನೇ ತಾರೀಕು ಏನು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಮೇಲೇನೆ ರಾಜ್ಯಕ್ಕೆ ಬರಗಾಲ ಪರಿಸ್ಥಿತಿ ವಕ್ಕರಿಸಿದೆ ಎನ್ನುವಂತಹ ದೂಷಣೆಯನ್ನು ಪ್ರತಿಪಕ್ಷವಾದಂತಹ ಬಿಜೆಪಿ ಹಾಗೆ ಬಿಜೆಪಿಯ ಮಿತ್ರ ಪಕ್ಷವಾದಂತಹ JDSನ ನಾಯಕರು ಮಾಡ್ತಾ ಇದ್ರು. ಸಿದ್ದರಾಮಯ್ಯನವರ ಕಾಲ್ಗುಣದಿಂದಲೇ ರಾಜ್ಯಕ್ಕೆ ಬರಗಾಲ ಪರಿಸ್ಥಿತಿ ಆವರಿಸಿದೆ ಎನ್ನುವಂತಹ ಆರೋಪವನ್ನ ಪದೇ ಪದೇ ಮಾಡ್ತಾ ಇದ್ರು ಈ ಎರಡೂ ಪಕ್ಷದ ನಾಯಕರು. ಸದ್ಯ ರಾಜ್ಯದಲ್ಲಿ ಮುಂಗಾರು ಆರಂಭವಾಗಿ 2 ತಿಂಗಳು ಕಳೀತಾ ಬರ್ತಾ ಇದೆ. ಇನ್ನು ಸಿದ್ದರಾಮಯ್ಯನವರ ಕಾಲ್ಗುಣದ ಕುರಿತಾಗಿ ಏನು ಚರ್ಚೆ ಆಗಿತ್ತು ಅದೀಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಇನ್ನು ಸಿದ್ದರಾಮಯ್ಯನವರನ್ನ ಲೇವಡಿ ಮಾಡಿ ಮೂದಲಿಸಿದ್ದಂತಹ ಪ್ರತಿಪಕ್ಷಗಳಾದಂತಹ ಬಿಜೆಪಿ ಹಾಗೆ JDSನ ನಾಯಕರು ಈಗ ತುಟ್ಟಿಕ್ ಅಂತ ಇಲ್ಲ. ರಾಜ್ಯದಲ್ಲಿ ಇದೀಗ ಮುಂಗಾರು ಮಳೆ ಭರ್ಜರಿಯಾಗಿ ಆಗ್ತಾ ಇದೆ. ಇನ್ನು ನೈಸರ್ಗಿಕ ವಿಪತ್ತು ನಿರ್ವಹಣಾ ಕೇಂದ್ರದ ಮಾಹಿತಿಯ ಪ್ರಕಾರ ರಾಜ್ಯದಲ್ಲಿ ಸದ್ಯಕ್ಕೆ ವಾಡಿಕೆಗಿಂತಲೂ ಅಧಿಕ ಮಳೆಯಾಗಿದೆ. ಜೂನ್ 1ರಿಂದ ಜುಲೈ 25ನೇ ತಾರೀಕಿನವರೆಗೆ ರಾಜ್ಯದಲ್ಲಿ ಆಗ್ತಾ ಇದ್ದಂತಹ ವಾಡಿಕೆಯ ಮಳೆ 419 ಮಿಲಿಮೀಟರ್. ಅಂದ್ರೆ ಇಷ್ಟು ಮಳೆ ಆಗ್ಬೇಕಾಗಿತ್ತು. ಆದ್ರೆ ಈ ಅವಧಿಯಲ್ಲಿ ಬಿದ್ದಂತಹ ಮಳೆ 527 ಮಿಲಿಮೀಟರ್ ಮಳೆಯಾಗಿದೆ. ಅಂದ್ರೆ 26%ಗಿಂತಲೂ ಅಧಿಕ ಮಳೆಯಾಗಿದೆ ರಾಜ್ಯದಲ್ಲಿ. ಇನ್ನು ದಕ್ಷಿಣ ಒಳನಾಡು ಭಾಗದಲ್ಲಿ 43% ಅಧಿಕ ಮಳೆಯಾಗಿದೆ. ಉತ್ತರ ಒಳನಾಡಿನಲ್ಲಿ 34% ಅಧಿಕ ಮಳೆಯಾಗಿದೆ. ಹಾಗೆ ಮಲೆನಾಡು ಭಾಗದಲ್ಲಿ 19%, ಕರಾವಳಿಯಲ್ಲಿ 24% ಅಧಿಕ ಮಳೆಯಾಗಿದೆ. ಇನ್ನು ಜುಲೈ 1ರಿಂದ ಜುಲೈ 25ನೇ ತಾರೀಕಿನವರೆಗೆ ಈ ತಿಂಗಳ ಲೆಕ್ಕಾಚಾರವನ್ನ ತೆಗೆದುಕೊಂಡ್ರೆ ರಾಜ್ಯದಲ್ಲಿ 48% ಅಧಿಕ ಮಳೆಯಾಗಿದೆ. ಅದರಲ್ಲೂ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ವಾಡಿಕೆಗಿಂತ 2 ಪಟ್ಟು ಅಧಿಕ ಮಳೆಯಾಗಿದೆ. ಅಂದ್ರೆ ಯೂಶಲಿ ಬೀಳ್ತಾ ಇದ್ದಂತಹ ಮಳೆಯ ಪ್ರಮಾಣ ಏನಿದೆ ಅದಕ್ಕಿಂತ ದುಪ್ಪಟ್ಟಾಗಿದೆ, 2 ಟೈಮ್ಸ್ ಜಾಸ್ತಿ ಆಗಿದೆ ಎನ್ನುವಂತಹ ಮಾಹಿತಿಯನ್ನ ಹವಾಮಾನ ಇಲಾಖೆ ತಿಳಿಸ್ತಾ ಇದೆ.
ಇನ್ನು ಹವಾಮಾನ ಇಲಾಖೆ ಮಾಹಿತಿಯ ಪ್ರಕಾರ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿ ರಾಜ್ಯದಲ್ಲಿ ಮತ್ತಷ್ಟು ಪ್ರವಾಹ ಆಗುವಂತಹ ರೀತಿಯಲ್ಲಿ ಮಳೆ ಬೀಳುತ್ತೆ ಎನ್ನುವಂತಹ ಮುನ್ಸೂಚನೆಯನ್ನು ಕೂಡ ಹವಾಮಾನ ಇಲಾಖೆ ನೀಡಿದೆ. ಇದು ಮಳೆ ಕುರಿತಾದಂತಹ ವಿವರವಾದ್ರೆ ಡ್ಯಾಂಗಳ ವಿಚಾರಕ್ಕೆ ಬರೋಣ. ಕಳೆದ ವರ್ಷ ಇದೇ ಅವಧಿಗೆ ರಾಜ್ಯದ ಡ್ಯಾಂಗಳಲ್ಲಿ ಸಂಗ್ರಹವಾಗಿದ್ದ ನೀರಿನ ಪ್ರಮಾಣ 412 TMC ಅಷ್ಟೇ. ಆದರೆ ಈ ಬಾರಿ ಇದೇ ಅವಧಿಗೆ ರಾಜ್ಯದ 14 ಪ್ರಮುಖ ಡ್ಯಾಂಗಳೇನಿದ್ದಾವೆ ಆ ಡ್ಯಾಂಗಳಲ್ಲಿ 671 TMC ನೀರು ಸಂಗ್ರಹವಾಗಿದೆ. ಅದರಲ್ಲೂ ಕಾವೇರಿ ಕೊಳ್ಳದ 4 ಪ್ರಮುಖ ಜಲಾಶಯಗಳಾದಂತಹ KRS, ಕಬಿನಿ, ಹಾರಂಗಿ ಹಾಗೆ ಹೇಮಾವತಿ ಜಲಾಶಯಗಳು ಕೂಡ ಭರ್ತಿಯಾಗಿವೆ. ಇನ್ನು ಜಲಾಶಯಗಳಲ್ಲಿನ ನೀರಿನ ಒಳಹರಿವಿನ ಪ್ರಮಾಣ ಕೂಡ ಹೆಚ್ಚಾಗಿದೆ. ಹೀಗಾಗಿ ಭಾರಿ ಪ್ರಮಾಣದಲ್ಲಿ ನೀರನ್ನು ಕೂಡ ಹೊರಬಿಡಲಾಗ್ತಾ ಇದೆ. ಹಾಗಾದ್ರೆ ಇದೀಗ ನಮ್ಮ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಭರ್ಜರಿಯಾದ ಮುಂಗಾರು ಮಳೆಗೆ ಯಾರ ಕಾಲ್ಗುಣ ಕಾರಣ? ಮಳೆ ಅಥವಾ ಬರಗಾಲ ಪರಿಸ್ಥಿತಿ ಏನ್ ಬರುತ್ತೆ ಅದು ಆಗೋದು ಪೆಸಿಫಿಕ್ ಓಷನ್ ನಲ್ಲಿ ಉಂಟಾಗುವಂತಹ ಎಲ್ಲಿನೋ ಹಾಗೆ ಲಾನಿನ ಪರಿಣಾಮಗಳ ಮುಖಾಂತರ. ಪೆಸಿಫಿಕ್ ಮಹಾಸಾಗರದಲ್ಲಿ ಎಲ್ಲಿನೋ ಪರಿಣಾಮ ಉಂಟಾದಾಗ ಆಗ ಭೀಕರವಾದಂತಹ ಮಳೆ ಹಾಗೆ ಪ್ರವಾಹ ಪರಿಸ್ಥಿತಿ ಎದುರಾಗುತ್ತೆ. ಇನ್ನು ಇದೇ ಪೆಸಿಫಿಕ್ ಮಹಾಸಾಗರದಲ್ಲಿ ಲಾನಿನ ಪರಿಣಾಮ ಉಂಟಾದಾಗ ಆಗ ಮಳೆನೇ ಬರೋದಿಲ್ಲ, ಅಲ್ಲಿ ಬರಗಾಲ ಆವರಿಸುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಇದು ಕೇವಲ ಕರ್ನಾಟಕಕ್ಕೆ ಅನ್ವಯ ಆಗುವುದಿಲ್ಲ, ಇಡೀ ಜಗತ್ತಿಗೆ ಅನ್ವಯವಾಗುವಂತಹ ನೈಸರ್ಗಿಕ ಪ್ರಕ್ರಿಯೆ. ಇನ್ನು ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಮೂಢನಂಬಿಕೆಗಳು ಇನ್ನೂ ಕೂಡ ಚಾಲ್ತಿಯಲ್ಲಿದೆ. ಮುಖ್ಯಮಂತ್ರಿ ಆದವರ ಕಾರಿನ ಮೇಲೆ ಕಾಗೆ ಏನಾದರೂ ಕೂತ್ರೆ ಅವರು ಮುಖ್ಯಮಂತ್ರಿ ಸ್ಥಾನವನ್ನ ಕಳೆದುಕೊಳ್ತಾರೆ. ಹಾಗೆ ಮುಖ್ಯಮಂತ್ರಿ ಆದವರು ಚಾಮರಾಜನಗರಕ್ಕೆ, ಅಂದ್ರೆ ನಮ್ಮ ರಾಜ್ಯದ ಒಂದು ಪ್ರಮುಖವಾದ ಜಿಲ್ಲೆ ಚಾಮರಾಜನಗರಕ್ಕೆ ಹೋದ್ರೆ ಅವರು CM ಸ್ಥಾನವನ್ನ ಕಳೆದುಕೊಳ್ತಾರೆ. ಹಾಗೆ ವಿಧಾನಸೌಧದ ಪಶ್ಚಿಮ ದ್ವಾರದಿಂದ ಪ್ರವೇಶ ಮಾಡೋದಿಲ್ಲ. ಇನ್ಬಿತ್ಯಾದಿ ಮೂಢನಂಬಿಕೆಗಳೇನಿದ್ದಾವೆ ಅದನ್ನ ರಾಜಕಾರಣಿಗಳು ಹಬ್ಬಿಸಬಾರ್ದು. ಅದರಲ್ಲೂ ಪ್ರಮುಖವಾಗಿ ರಾಜಕೀಯ ನಾಯಕರು. ಈ ರಾಜಕೀಯ ನಾಯಕರು ತಮ್ಮ ಬೇಳೆಯನ್ನ ಬೇಯಿಸ್ಕೊಳ್ಳೋದಕ್ಕೋಸ್ಕರ ತಮ್ಮ ಸ್ವಾರ್ಥಕ್ಕಾಗಿ ಬರ ಅಥವಾ ಪ್ರವಾಹ ಪರಿಸ್ಥಿತಿಯನ್ನ ಅಥವಾ ಮತ್ಯಾವುದೋ ಪ್ರಕೃತಿ ವಿಕೋಪವನ್ನ ಕಾಲ್ಗುಣಗಳಿಗೆ ಹೋಲಿಕೆ ಮಾಡಿ ವ್ಯಂಗ್ಯವನ್ನ ಮಾಡ್ತಾರೆ. ಇದು ಸರಿಯಾದ ನಡೆ ಅಲ್ಲ. ಇನ್ನು ಬಾಲ್ಯದಲ್ಲಿ ನಮ್ಗೆಲ್ಲ ಹೇಳ್ಕೊಟ್ಟಿರ್ತಾರೆ ಸ್ಕೂಲ್ಗಳಲ್ಲಿ, ಮಳೆ ಬರಬೇಕು ಅಂದ್ರೆ ಮಳೆಗಾಗಿ ಕಾಡನ್ನ ಬೆಳೆಸ್ಬೇಕು, ಕಾಡನ್ನ ಉಳಿಸ್ಬೇಕು, ಮನೆಗೆ ಒಂದೊಂದು ಗಿಡವನ್ನಾದ್ರೂ ನೆಡಬೇಕು ಎನ್ನುವಂತಹ ನೀತಿ ಪಾಠವನ್ನ ಟೀಚರ್ಗಳು ನಮ್ಗೆಲ್ಲ ಹೇಳ್ಕೊಟ್ಟಿರ್ತಾರೆ. ಆದ್ರೆ ಈ ಕನಿಷ್ಠ ವಿವೇಚನೆ, ಮಿನಿಮಮ್ ಕಾಮನ್ ಸೆನ್ಸ್ ಅನ್ನು ಕೂಡ ರಾಜ್ಯದ ರಾಜಕಾರಣಿಗಳು ಹೊಂದಿಲ್ಲದೆ ಇರೋದು ಈ ರಾಜ್ಯದ ದುರಂತವೇ ಸರಿ. ಸೊ ಆರಂಭದಲ್ಲೇ ನಿತ್ಯಾನಂದನ ಕುರಿತಾಗಿ ಈ ಪೀಠಿಕೆಯನ್ನ ಹಾಕಬೇಕಾಯ್ತು. ಇನ್ನು ರಾಜಕಾರಣಿಗಳು ಏನ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ, ಕೇವಲ ಒಂದು ವ್ಯಕ್ತಿಯಿಂದ ಬರ ಅಥವಾ ಪ್ರವಾಹ ಪರಿಸ್ಥಿತಿ ಎದುರಾಗುತ್ತೆ ಎನ್ನುವಂತಹ ಹೇಳಿಕೆ, ಈ ಹೇಳಿಕೆಗೂ ಹಾಗೆ ಕೈಲಾಸ ದೇಶದ ವಾಸಿ ನಿತ್ಯಾನಂದನ ಹೇಳಿಕೆ 40 ನಿಮಿಷ ಸೂರ್ಯನನ್ನೇ ತಡದೆ ಎನ್ನುವಂತಹ ಹೇಳಿಕೆ, ಈ ಎರಡಕ್ಕೂ ವ್ಯತ್ಯಾಸನೇ ಇಲ್ಲ.